जगतगुरु रेणुकाचार्य महाराज की जय, जगतगुरु पंचाचार्य महाराज की जय, जगतगुरु राज योगेंद्र महासतगुरु जी की जय, जगन्माता भंडम माता की जय, सकल शरण साधु संत महाराज की जय, जय मंगलम जय नमः पार्वती। सर अल्ले अल्ले तू ए यार ಕೊಡಿ ಮಲ್ಲಿ ಕೊಡಿ ಹಣ್ಣು ಕವರ್ ಕೊಡಿ ಅದರ ಕೊಡಿ ಇನ್ನೊಂದು ಮಲ್ಲಿ ಕೊಡಿ ಅವು ಏನದಾವ ಇನ್ನೊಂದು ಮಲ್ಲಿ ಬಂಡೆಮ್ಮ ದೇವಿಯ ಆವರಣದಲ್ಲಿ ಬಂಡೆಮ್ಮ ದೇವಿಯ ಅಂಬಾರಿ ಪೂಜೆಯನ್ನ ಈಗ ನಮ್ಮ ಪೂಜ್ಯ ನಮ್ಮ ಪೂಜ್ಯ ಕೋಡಿಮಠದ ಸ್ವಾಮೀಜಿಯವರು ಹಾಗೂ ಎಲ್ಲ ಪೂಜಾರಿಗಳು ಮತ್ತು ಊರಿನ ಗಾಂಧಿನಗರದ ಹಿರಿಯರು, ಧಾರವಾಡ ನಗರದ ಎಲ್ಲ ಹಿರಿಯರು ಇವತ್ತು ದಸರಾ ಜಂಬೂಸವಾರಿ ಉತ್ಸವದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ। ಈ ಜಂಬೂಸವಾರಿ ನಂತರ ನಮ್ಮ ಈಶ್ವರ ದೇವಸ್ಥಾನದಿಂದ ಸಾರ್ವಜನಿಕ ಸಭೆಯಾಗಿ ಜಂಬೂಸವಾರಿಗೆ ಚಾಲನೆಯನ್ನ ಪೂಜ್ಯರು ಹಾಗೂ ಹಿರಿಯರು ನೀಡಲಿದ್ದಾರೆ। ಈ ಒಂದು ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ। ಕಟ್ಟಿಕೊಡ್ತಾ ಇದ್ದಾರೆ। ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅಭಿಮಾನದಿಂದ ಆಗಮಿಸಿರುವಂತಹ ಎಲ್ಲರನ್ನ ಆದರದಿಂದ ಬರಮಾಡಿಕೊಳ್ತಾ ಇದ್ದಾರೆ। ಶ್ರೀ ಸುನೀಲ್ ಕುಲಕರ್ಣಿಯವರು ಸ್ವಾಗತ ಹಾಗೂ ಮಾಲಾರ್ಪಣೆ ಈಗ ಅದೇ ರೀತಿಯಾಗಿ ಈ ಒಂದು ಜಂಬೂ ಸವಾರಿ ಚಾಲನೆಗೆ ಕೊಡಲು ರೀತಿ ಧಾರವಾಡಿಯವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ।
ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು, ಶಾಸಕರು ಹುಬ್ಬಳ್ಳಿ ಧಾರವಾಡ ಪೂರ್ವ, ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ವಾಗತ, ಜೋರವಾದ ಚಪ್ಪಾಳೆ ಬರಲಿ. ಅದೇ ರೀತಿಯಾಗಿ ಮಾನ್ಯ ಶ್ರೀ ದೀಪಕ್ ಚಿಂಚೋರಿಯರವರು, ಮಾಜಿ ಉಪಮಹಾಪೌರರು ಹಾಗೂ ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಗೌರವಿಸಬೇಕು. ಶ್ರೀ ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು ಅವರು ಆಗಮಿಸಿದ್ದಾರೆ, ಅವರನ್ನು ಸ್ವಾಗತಿಸಬೇಕು. ಶ್ರೀಯುತ BB ಗಂಗಾಧರ ಮಠ ಅವರು, ಅವರನ್ನು ಕೂಡ ಈ ಒಂದು ವೇದಿಕೆ ಮೂಲಕ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ಮಹಾದೇವ್ ಹೊರಟ್ಟಿಯರವರು ಸಹ ಇದ್ದೇನೆ. ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ಆಗಮಿಸಿರುವಂತಹ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಶ್ರೀ ಹನುಮೇಶ್ ಸರಾಫ್ ಅವರಿಂದ ಮಾಲಾರ್ಪಣೆ. ಧನ್ಯವಾದ. ಧಾರವಾಡದ ಮತ್ತು ಇದೀಗ ವೇದಿಕೆಯಲ್ಲಿ ಶ್ರೀ ಮಾದೇವ್ ಹೊರಟ್ಟಿಯವರಿಗೆ ಶ್ರೀ ಸುನೀಲ್ ಕುಲಕರ್ಣಿ ಅವರು ಮಾಲಾರ್ಪಣೆ ಮಾಡಬೇಕು. ಶ್ರೀ ಕೆ ಗಡ್ಡಿ ಅವರು ಬಂದಾರ, ಗಂಗಾಧರ ಭಟ್ರು ಬಂದಾರ, ಮಾದೇವ್ ಹೊರಟ್ಟಿ ಅವರು ಬಂದಾರ, ಗಂಗಾಧರ ಭಟ್ರು, ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಈ ಮೂಲಕ ವೇದಿಕೆಯಲ್ಲಿ ಮಂತಹ ಧಾರವಾಡದೊಳಗೆ ಒಂದು ಭವ್ಯ ಉತ್ಸವವಾಗಿ ಮಾರ್ಪಟ್ಟಿದ್ದು ತಮಗೆಲ್ಲ ಗೊತ್ತಾದ. ಧಾರವಾಡ ಮತ್ತು ಸುತ್ತಮುತ್ತಲಿನ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡೋಣ ಅಂತ ವಿಚಾರ ಮಾಡಿದಂತಹ ಸಂಘಟನಾ ಚತುರ ಸಕ್ರಿಯ ಸಾಮಾಜಿಕ ಶ್ರೀ ಗುರುರಾಜ್ ಹುಣಸಿಮರದವರು ಈ ವಿದ್ಯಾಪೀಠದ ಜಗದ್ಗುರುಗಳಿಗೆ ಜೋರಾದ ಚಪ್ಪಾಳೆಗಳಿಂದ ಸ್ವಾಗತವನ್ನ ಕೋರೋಣ. ಅವರ ಚಂದ್ರಗಳಲ್ಲಿ ನಮಸ್ಕಾರ. ಶ್ರೀ ಗುರುರಾಜ್ ಹುಣಸಿಮರದವರು ಮಾಲಾರ್ಪಣೆ ಮಾಡಿ ಅವರನ್ನ ಸ್ವಾಗತಿಸಬೇಕು. ನಾನು ಈಗಾಗಲೇ ಹೇಳಿದಾಗ ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾದ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿರತಕ್ಕಂಥ ನಮ್ಮ ಪರಮ ಪೂಜ್ಯ ಶ್ರೀ 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 ಮಣಿಪುರ ಜಗದ್ಗುರು ಗುರು ಸಂತ ರಾಘವೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಿಸುತ್ತಾ, ಅದೇ ರೀತಿಯಾಗಿ ಇದೇ ಯಾರಾಗಿ ಮಣಿಪುರ ಶಿವರಾಘವೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಹಾರನಹಳ್ಳಿ ಅವ್ರು ನಾವು ಪ್ರತಿ ವರ್ಷ ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಿಸ್ಬಾರ್ದು ಅಂತ ಹೇಳಿದ್ರೆ ಅವ್ರು ನಾವೀಗ ಆಶೀರ್ವಾದ ಮಾಡಿ ಬಂದಾಗ ಅವರು ಬದಲಾವಣೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಬೆಂಬಲಿಸಿ ನಮಗೆ ಸಹಕಾರ ಮಾಡತಕ್ಕಂಥದ್ದು ಪೂಜ್ಯರ ಪಾದಗಳಿಗೆ ನಮ್ಮೆಲ್ಲ ಕಮಿಟಿಯ ಪರವಾಗಿ ನಾನು ಕೃತಜ್ಞತೆಗಳನ್ನು ಮತ್ತು ಭಾವಿಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರು ಪ್ರಜ್ವಲ್ ಜಿಂಗಾಲೇಶ್ವರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಅವರ ಪಾದಗಳಿಗೆ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಮೃತ್ಯುಂಜಯ ಮಹಾಸ್ವಾಮಿಗಳು ಒಡಿಶಾ ಪಂಚಮಸಾಲಿ ಮಠ ಅವರು ಸಹ ಇಲ್ಲಿ ಕೆಲವೇ ನಿಮಿಷದಲ್ಲಿ ಅವರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮದಲ್ಲಿ ವಿಪಕ್ಷ ಮಹಾಸ್ವಾಮಿಗಳು ನಮ್ಮ 3000 ಮಠ ಉಪ್ಪಿನಪೇಟೆಗೆ ಅವರು ಸಹ ಹಳ್ಯಾಣದಿಂದ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಿಸುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಉದ್ಘಾಟಕರಾಗಿ ಚಾಲನೆಯನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಸಾಹೇಬ್ರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು IPS ರಿಟೈರ್ಡ್, ಅವರು ಅತ್ಯಂತ ದಕ್ಷ ಅಧಿಕಾರಿಗಳು. ಅವರು ನಾನು ಧಾರವಾಡಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳಿದಾಗ ಸಾಹೇಬರು ನಾವು ಕರೆದು ಭಾವಿಸ್ಕೊಂಡು ನನ್ನ ಕಾರ್ಯಕ್ರಮ ನಾನು ಬರ್ತೇನೆ ಅಂತ ಹೇಳಲಿಕ್ಕೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ. ಅದ್ರ ಜೊತೆಗೆ ಕೋಮರೆಡ್ಡಿಯವರು ಬಂದಿಲ್ಲ, ನಮ್ಮ KR ಕಡ್ಡಿ ಸಾಹೇಬರು ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ನಾನು ಮಾತನಾಡ್ತಾ ನಮ್ಮ ಗಂಗಾಧರ ಮಠರಾಗಲಿ, ನಮ್ಮ ಶಿವಕರಾಗಲಿ, ನಮ್ಮ ಹೊರಟ್ಟಿ ಸಾಹೇಬರು, ದೀಪಕ್ ಚಿಂಚನವರು ಮತ್ತು ಸೇರಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ನಾಯಕರು ಇವತ್ತಿನ ದಿವಸ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದೆ. ಸನ್ಮಾನ್ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿ ಆದಾಗ
ನಾನು ಹೇಳಿದ ಸಾಹೇಬರಿಗೆ ಒಂದು ಏನೋ ನಾವು ಮಾಡ್ತಾ ಇದ್ದೀವಿ 2004ರಿಂದ ಅಂದಾಗ ಅವರು 25 ಲಕ್ಷ ರೂಪಾಯಿ ಅವ್ರು ಸಹಾಯ ಮಾಡಿದ್ರು. ಅವತ್ತು ಅವ್ರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಇವತ್ತವರೆಗೂ ಮುಂದೆ ಸರ್ಕಾರ ಯಾವ ಬಂದರೂ ಅದಕ್ಕೆ ರಕ್ಷಣೆ ವಹಿಸ್ತಿಲ್ಲ. ಯಾಕಂದ್ರೆ ಅವ್ರು ನಮ್ಮವರಾಗಿದ್ರು, ನಮ್ಮ ಮುಖ್ಯಮಂತ್ರಿಗಳಾಗಿದ್ರು. ಅವತ್ತಿನ ಸಂದರ್ಭದಲ್ಲಿ ನಾವು ಒಂದು 5 ದಿನಗಳಲ್ಲಿ ಕಾರ್ಯಕ್ರಮ ಸುಮಾರು 75 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮಾಡಿದ್ವಿ. ಆದರೆ ಇವತ್ತು ನಾವು ಸರ್ಕಾರದ ಬಗ್ಗೆ ಲಕ್ಷ್ಯ ವಹಿಸ್ತಾ ಇಲ್ಲ. ನಮ್ಮ ಈ ಕಾರ್ಯಕ್ರಮ ಆಗಬೇಕು, ದಸರಾ ಜಂಬೂಸವಾರ ಉತ್ಸವ ನಡೀಬೇಕು. ಇದು ಮೈಸೂರು ಮಾದರಿಯಲ್ಲೇ ಮುಂದುವರಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮ. ನನ್ನ ಸಿದ್ದರಾಮಯ್ಯ ಹೇಳಿದ ಸಿದ್ದರಾಮಯ್ಯ ನಮ್ಮ ಗ್ರೌಂಡ್ ಕೊಡೋದು ಸಿದ್ದರಾಮಯ್ಯಗೆ ನಾನು ನಿಮ್ಮ ಹತ್ರ ತನಕ ಹೋದಾಗ ನೋಡ್ರಿ ಅಂತ ಹೇಳಿದಾಗ ಅವ್ರಿಗೆ ಇದನ್ನು ಸರ್ಕಾರಿ ಕಾರ್ಯಕ್ರಮ ಮಾಡಿಬಿಡಿ ಸರ್ ನಮ್ಗೆ ಸಾಕಾಗಿದೆ ಅಂದಾಗ ಮೈಸೂರು ಒಂದೇ ಸರ್ಕಾರಿ ಕಾರ್ಯಕ್ರಮ ಮಾಡೋದು, ಬೇರೆ ಮಾಡೋದಿಲ್ಲ ಅಂತ ಹೇಳಿದ್ರು. ಇವತ್ತು ಯಾಕಂದ್ರೆ ಎಲ್ಲರೂ ಗಮನಕ್ಕಿದೆ. ಈ ಒಂದು ದಸರಾ ಉತ್ಸವಕ್ಕೆ ಎಲ್ಲ ನಾಯಕರು ಬಂದು ನಮ್ಗೆ ಬೆಂಬಲ ಮಾಡಿ ಇವತ್ತು ಯಾರು ಬರಲಿ ಬಿಡಲಿ ನಾನಂತೂ ಬರ್ತೇನೆ. ಜಗದೀಶ್ ಸಾಹೇಬರು ಬಂದೇ ಬರ್ತಾರಂತ ವಿಶ್ವಾಸದಿಂದ ನಾವು ಅವರು ಒಬ್ಬರನ್ನ ಉದ್ಘಾಟಕರ ಕೇಂದ್ರ ಬಿಂದುಗಳಾಗಿ ಹಾಕಿದ್ದೆ. ಅವರಿಗೆ ನಮ್ಮ ಎಲ್ಲರೂ ಹೃದಯಪೂರ್ವಕ ಏನು ಈ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಅನೇಕರು ಪಾಲ್ಗೊಂಡಿದ್ದಾರೆ. ಇವತ್ತು ಅವರಿಗೆ ನಮ್ಮ ದಸರಾ ಉತ್ಸವದ ಪರವಾಗಿ ಸ್ವಾಗತ ಮಾಡ್ತಾ ಅವರಿಗೆ ಮಾಲಾರ್ಪಣೆಯಿಂದ ನಮ್ಮ ಎಲ್ಲ ಪೂಜಾರ ಮಾಡಿದಾಗ ಯಶಸ್ವಿ ಆಗ್ತದೆ. ಅವ್ರಿಗಿಂತ ಹೆಚ್ಚು ಇವತ್ತು ಕಲಾವಿದರು, ನಾಡಿನ ಅನೇಕ ಕಲಾವಿದರು ಬಂದಿದ್ದಾರೆ. ಆ ಎಲ್ಲ ಕಲಾವಿದರಿಗೆ ನಾನು ಎಲ್ಲರಿಗೂ ಪ್ರತಿ ವರ್ಷ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರನ್ನ ನಾನು ಅಭಿನಂದಿಸ್ತಾ ಈ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮಗಳನ್ನು ಇದೆ. ಮೂರು ಮಠದ ಪೂಜೆ ತೆಗೆದು ಘೋಷಿತ ರಾಜ್ಯೋತ್ಸವ ಮಹಾಸಭೆಗೆ ನಮಸ್ಕರಿಸಿ ಹಾನಹಳ್ಳಿಯ ಕೋಡಿ ಮಠದ ಮಹಾಸಂಸ್ಥಾನದ ಪೂಜ್ಯಗಳಂತ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸಭೆಗೆ ನಮಸ್ಕರಿಸಿ ಮತ್ತು ಮಹಾಸಂಸ್ಥಾನದ ಸಿರಟಿಯ ಪೂಜೆ ತೆಗೆದು ಪಟ್ಟಿಯ ಜಿಲ್ಲಾಧೀಶರು ಮಹಾಸ್ವಾಮಿಗಳು ನಮಸ್ಕರಿಸಿ ಬೆಳಗದ ಸ್ವಾಮಿಗಳು ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತ ಅಧ್ಯಕ್ಷತೆ ವಹಿಸಿರುವಂತ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತ ಕ್ರಿಯಾಶೀಲ ವ್ಯಕ್ತಿ ಪುರಾಜ್ ನರಸಿಂಹರವರೇ, ಮಾಜಿ ಸಚಿವರಾದಂಥ KN ರೆಡ್ಡಿ ಅವರೇ, ಕಾಂಗ್ರೆಸ್ ಮುಖಂಡರಾದಂಥ ದೀಪಕ್ ಚಿಂಚೂರ್ ಅವರೇ, ನಿವೃತ್ತಿ ಅಧಿಕಾರಿಗಳಂತ ಜ್ಯೋತಿ ಪ್ರಕಾಶ್ ಗುರ್ಜಿ ಅವರೇ, ಹಾವೇರಿ ಪೇಟೆ ಅವರೇ, ಹಿರಿಯರಾದಂಥ ಮಹಾದೇವ್ ಹೊರಟ್ಟಿ ಅವರೇ ಮತ್ತು ಇನ್ನಿತರ ಎಲ್ಲ ಮುಖಂಡರು ಇಲ್ಲಿ ಉಪಸ್ಥಿತರಂತ ಯಾವತ್ತು ಧಾರವಾಡದ ಮಹಾನಗರದ ಆತ್ಮೀಯ ಬಂಧುಗಳೇ, ಸಹೋದರರೇ, ಯುವ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಇವತ್ತಿನ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ 6 ವರ್ಷದಿಂದ ಕೃಷಿ ಮಾಡಿದವರು ಈ ಕಾರ್ಯಕ್ರಮ ಮಾಡ್ಕೊಂಡಿಲ್ಲ. ಯಾವ ರೀತಿ ಮೈಸೂರಿನಲ್ಲಿ ದಸರಾ
ಉತ್ಸವ ನಡೀತದೆ. ಅದಕ್ಕೆ ಪೂರಕವಾಗಿ ಯಾವ ರೀತಿ ಮೈಸೂರಲ್ಲಿ ದಸರಾದ ಉತ್ಸವ 9 ದಿವಸದ ಕಾಲ ನಡೆಯುವಂಥ ಕಾರ್ಯಕ್ರಮ ಅದೇ ರೀತಿ ಇಲ್ಲಿಯೂ ಮಾಡಬೇಕಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಕೊಂಡು ಬಂದಂಥ ವ್ಯಕ್ತಿ ಮತ್ತು ಅವ್ರ ಟೀಮ್ ಶ್ರೀಮಂತ್ ಮತ್ತು ಅವ್ರ ಟೀಮ್ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದರ ಮುಖಾಂತರ ಮೈಸೂರಿನಲ್ಲಿ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸುವಂತ ಕೆಲಸವನ್ನ ಅವರು ಶ್ರೀಮಂತ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಸ್ತು ಪ್ರದರ್ಶನ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ದೇವಿ ಆರಾಧನೆ, ಇದೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಂತವರು ಈ ಒಂದು ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯವರು. ಅವರ ಮುಖಾಂತರ ನಮ್ಮ ದೇಶದ, ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಉಳಿಸುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಇರುವಂತದ್ದನ್ನ ಬಹಳ ನಾನು ಹೆಮ್ಮೆಯಿಂದ ನಾನು ಹೇಳಬಯಸ್ತಾ ಇದ್ದೇನೆ. ಪೂಜ್ಯ ಶ್ರೀಗಳಿಗೆ ಸತ್ಕಾರ ಮಾಡಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಶ್ರೀ ಗುರುರಾಜ್ ಹುಣಸಿ ಮಹಾರಾಜ್ ಅವರು. ಪರಮ ಪೂಜ್ಯ ಶ್ರೀ ಶಿವಾನಂದ ಶಿವಯೋಗಿ ರಾಜಯೋಗೀಂದ್ರ ಮಹಾಸ್ವಾಮಿಗಳು ಕೋಡಿ ಮಠ ಮಹಾಸಂಸ್ಥಾನ ಪೂಜ್ಯ ಜಗದ್ಗುರು ಶ್ರೀ ಫಕೀರ ಜಲಾಲೇಶ್ವರ ಮಹಾಸ್ವಾಮಿಗಳು ಭಾವೈಕ್ಯತಾ ಮಹಾಸಂಸ್ಥಾನ ಮಠ ಶಿರಟ್ಟಿ ಇವರಿಗೆ, ಪೂಜ್ಯ ಶ್ರೀ ಜಗದ್ಗುರು ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮ ಸಾಯಿ ಪೀಠ ಕೂಡಲ ಸಂಗಮ ಅವರಿಗೂ ಕೂಡ ಪ್ರೀತಿಯ ಸತ್ಕಾರ ಮಹಾರಾಜ್ ಅವರು. ಕೈ ಬಿಡ್ರಿ ಒಂದು ನಿಮಿಷ. ಕೈ ಹಾಕ್ಬಿಡ್ರಿ, ಅವತ್ತು ಮಾಡ್ಲಿ, ಒಂದೊಂದು ಕೊಡ್ರಿ, ಎಲ್ಲ ಕೈಗೆ ಬಾಕಿ ಏನ್ ಮಾಡ್ತೀರಿ, ಫಲ ಕೊಡ್ರಿ. ವೇದಿಕೆಯಲ್ಲಿರುವಂತಹ ಪೂಜ್ಯರಾದ ಎಲ್ಲ ಸ್ವಾಮೀಜಿಗಳಿಗೆ ಸತ್ಕಾರ ಮಾಡ್ತಾ ಆಶೀರ್ವಾದವನ್ನು ಆಶೀರ್ವಚನ. ಮುಖಂಡತ್ವದಲ್ಲಿ ಇಲ್ಲಿ ನಡೆದತ್ತಲ್ಲ, ಇದರಷ್ಟು ತಾಕತ್ ಅದಕ್ಕೆ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ಕಾರದ ಕೃಪಾಛತ್ರದಲ್ಲಿ ಕೋಟಿಗಟ್ಟಲೆ ಹಣ ಚೆಲ್ಲಿ ಮಾಡುವಂತ ಕಾರ್ಯಕ್ರಮ ಅದು. ಆದರೆ ಗಮನಿಸಬೇಕು, ಉತ್ತರ ಕರ್ನಾಟಕದಲ್ಲಿ ಬಹುಶಃ ಇಷ್ಟು ಅಪರೂಪದ ಕಾರ್ಯಕ್ರಮವನ್ನ ಯಾರಾದ್ರೂ ಮಾಡ್ತಾರಂದ್ರೆ ಅದು ಗುರುರಾಜ್ ಹುಣಸಿ ಮರದ ಮಾತ್ರ ಮಾಡ್ತಾರೆ ಅನ್ನೋದನ್ನ ನಾವು ಮುಕ್ತ ಕಂಠದಿಂದ ಹೇಳಬೇಕಾಗ್ತದೆ. ಹಿಂದೆ ಸಾರಿ ಬಂದಾಗ 5 ಆನೆಗಳಿದ್ವು, ಇಲ್ಲಿ 5 ಆನೆ ಇದ್ವು. ಈಗ ಅವರು 11 ಆನೆ ತರಿಸುವಷ್ಟ ಗಟ್ಟಿದಾರ ಅವರು. ಆದ್ರೆ 2 ಯಾಕೆ ಬಂದಾವಪ್ಪ ಅಂದ್ರೆ ಕಾನೂನು ಬಹಳ ಎಡವಟ್ಟು ಬಂದಾವ. ನಮ್ಮ ಮಠದ ಆನಿನ ಸರ್ಕಾರದವ್ರು ತಗೊಂಡು ಹೋಗ್ಯಾರಿ. ಅಂದ್ರ ಸರ್ಕಾರದಲ್ಲಿ ಅಧಿಕಾರಿಗಳು ಅಯೋಗ್ಯರು ಬಂದಾರ. ನಿಮಗಿನ್ನೂ ಹೇಳ್ಬೇಕಂದ್ರೆ ರಾಜಕೀಯ ನಾಯಕರು ಅಯೋಗ್ಯರು ಬಂದಾರ. ನನಗೆ ಮೇನಕಾ ಗಾಂಧಿ ಫೋನ್ ಮಾಡ್ಯಾಳ. ನಾ ಹೇಳುದು ಗೊತ್ತಾತ ನಿಮ್ಗೆ? ಆಕೆ ಏನಿರ್ತಾಳ ಅಂದ್ರೆ ಧಾರವಾಡದಾಗಿರೋಕಿನ ಅಲ್ಲ, ಬೆಂಗಳೂರಾಗಿರುವಕಿನ ಅಲ್ಲ, ಆಕೆ ಇರುವುದು ದಿಲ್ಲಿಯಾಗ. ನಮ್ಮ ಮಠದ ಆನೆ ಸಲುವಾಗಿ ಆಕೆ ಫೋನ್ ಮಾಡ್ಯಾಳ. ನಿಮ್ಮ ಮಠದ ಆನೆ ನೀವು ಸರಿಯಾಗಿ ಜೋಪಾನ ಮಾಡಾಕತ್ತಿಲ್ಲ ಅಂತೇಳಿ. ನೀ ಯಾವಾಗ ಬಂದಿದ್ದೇವ ಸಿರಟ್ಟಿಗೆ ಯಾರು? ನೀ ಯಾವಾಗ ಬಂದಿದ್ದೇವ ನಮ್ಮವ್ವ ಸಿರಟ್ಟಿಗೆ ಅಂತ ಕೇಳಿದೆ. ನಾ ಕೇಳಿದಾಕಿನ ನಿಮ್ಮ ಆನೆ ನೀವು ಜೋಪಾನ ಮಾಡುದಿಲ್ಲ ಅಂತ ಕೆಂದಾಗ 7 साल से हम लोग पालन कर रहे हैं, आप क्यों, आप अभी तक क्यों नहीं आए ಅಂತ ಕೇಳಿದಾಕಿನ. 60 ವರ್ಷದಿಂದ ಜೋಪಾನ ಮಾಡಾಕತ್ತೀವಿ ಅದನ್ನ ಆನೆನ. ನೀ ಯಾವಾಗ ಬಂದೇ ಇಲ್ಲ, ಯಾಕೆ ಹಿಂಗ್ ಕೇಳಾಕತ್ತೀರಿ ಅನ್ನುವಂತ ಮಾತನ್ನ ಹೇಳಿದೆ. ಅಂದ್ರೆ ಕೆಲವು ಜನ ರಾಜಕಾರಣಿಗಳಿಗೆ ತಲೆ ಕೆಟ್ಟವ್ರದಾರ. ಆ ತಲೆ ಕೆಟ್ಟವ್ರ ಪೈಕಿ ಆಕೆ ಒಬ್ಬಾಕಿ ಮೇನಕಾ ಗಾಂಧಿ ಒಬ್ಬಾಕಿ. ಎಲ್ಲರ ಆನೆ ಕಡಿಮೆ ಆಗ್ಯಾವಪ್ಪ ಅಂತಂದ್ರೆ ಆಕೆ ಸಾಯುವ ತನಕ ಆನೆ ಹೆಚ್ಚಾಗುವುದಿಲ್ಲ. ನಿಮಗೆ ಇದ್ದಿದ್ದು ಹೇಳ್ಬೇಕಪ್ಪ ಅಂತಂದ್ರೆ ಅಂತ ಹುಚ್ಚುಗಾಟಿ ಹೆಂಗಸರು ಬಂದಿರೋದ್ರಿಂದ ಇವೆಲ್ಲ ಸಂಸ್ಕೃತಿಗಳು ನಾಶ ಆಗಕತ್ತಾವ. ಇದ್ದಿದ್ದು ಹೇಳಾಕತ್ತೀನಿ, ಮಾಧ್ಯಮದವ್ರು ಬರೆಯಂಗಿದ್ರು ಬರಬ್ಬರಿ ಆಕಿ ಕೇಳೋ ತನಕ ಬರೀರಿ. ಅಂತ ಅಯೋಗ್ಯರನ್ನು ನೋಡಿಕೊಳ್ಳೋ ತಾಕತ್ತು ನಮಗೈತಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ. ಯಾಕೆ ಅಂತಂದ್ರೆ ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ, ನಾಯಕರುಗಳಿಗೆ ಬುದ್ಧಿ ಇಲ್ಲ. ಇಲ್ಲಿ ಅಧಿಕಾರ ಮಾಡತಕ್ಕಂಥವ್ರು ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಅಧಿಕಾರ ಮಾಡಬೇಕೇ ಹೊರತಾಗಿ ಸಂಸ್ಕೃತಿಯನ್ನ ನಾಶ ಮಾಡಲಿಕ್ಕೆ ಯಾರು ಕೂಡ ಅಂತ ಕೆಲಸ ಮಾಡಬಾರದು. ಮೈಸೂರು ದಸರಾಕ್ಕೆ ಎಷ್ಟು ರೊಕ್ಕ ಕೊಡ್ತಾರ ಅದರ ಅರ್ಧ ರೊಕ್ಕನ ಧಾರವಾಡದ ದಸರಾಕ್ಕೆ ಕೊಡುವಂತ ಕಾನೂನು ಬಂದಾಗ ಮಾತ್ರ ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥದ್ದು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಗುರುರಾಜ್ ಹುಣಸಿ ಮರದವ್ರನ್ನ ಕೇಳಿದೆ, ಇಷ್ಟೆಲ್ಲ ಮಾಡಾಕತ್ತಿರಲ್ಲ, ಹೆಂಗ್ ಮಾಡ್ತೀರಿ ಅಂತ ಕೇಳಿದೆ.
ಒಂದು ದಿವಸ ಮಾಡೋದು ಸುಲಭ ಐತಿ, 24 ವರ್ಷ ಮಾಡೋದು ಬಹಳ ಕಷ್ಟದ. ಈಗ 21 ವರ್ಷ ಈ 2 ಆನೆ ತರಿಸ್ಬೇಕಂದ್ರೆ ಒಂದು ಆನೆಗೆ ಕನಿಷ್ಠ 1 ಲಕ್ಷ ರೂಪಾಯಿ ಖರ್ಚಾಕತ್ತೆ. ನಿಮ್ ತಲೆಯಾಗಿರ್ಲಿ. ಒಂದು ಅವು ಏನು ಸಾರೋಟ ಅಂತ ತರಿಸ್ಯಾರಲ್ಲ, ಒಂದು ಸಾರೋಟ ತರಿಸ್ಬೇಕಾತಪ್ಪ ಅಂತಂದ್ರೆ ಕನಿಷ್ಠ 15,000 ರೂಪಾಯಿ ಇದ್ದೂರಾಗಿಂದಾಗಿದ್ರೆ 15,000 ರೂಪಾಯಿ ಖರ್ಚಾಕೈತಿ. ಒಬ್ಬ ಛತ್ರಿ ಹಿಡ್ಕೊಂಡು ನಿಲ್ತಾನಪ್ಪ ಅಂದ್ರೆ ಅವ್ನಿಗೆ 2,500 ರೂಪಾಯಿ ಕನಿಷ್ಠ ಕೊಟ್ಟರೆ ಛತ್ರಿ ಹಿಡ್ಕೊಂಡು ನಿಲ್ತಾನ. ಇವ್ರೇನು ಭಜನೆ ಮಾಡೋರು ಬಂದಾರಲ್ಲ, ಸುಮ್ಮನೆ ಬಂದಾರಂತ ಮಾಡಿರಿ ನೀವು, ಇವ್ರಿಗೂ ಎಲ್ಲ ಕೊಟ್ಟ ಬರ್ತಾರ. ನಾವು ಸ್ವಾಮಿಗಳ ನಾವೇನು ಹಂಗ ಬಂದಿವಿ ಅಂತ ತಿಳ್ಕೊಂಡ್ರಿ ನೀವು. ನಾವು ಪರಂಪರೆ ಪಾಕಿಟ್ ಕೊಟ್ರೆ ಅಷ್ಟ ಬರ್ತೀವಿ. ನಾವು ಈ ವರ್ಷ ಪಾಕಿಟ್ ಕೊಟ್ಟಿಲ್ಲ ಅಂದ್ರೆ ಮುಂದಿನ ವರ್ಷ ಜಾಕೆಟ್ ನೀವು ಹಾಕೊಂಡು ಕುಂದಿರಪ್ಪ, ನಾವು ಬರಂಗಿಲ್ಲ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾರೂ ಹಂಗ ಬರಲ್ಲ. ನಿಮಗೆ ಇದ್ದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ ವೇದಿಕೆ ಮೇಲೆ ಕುಂದ್ರವ್ರಿಗೆ ಚಲೋ ಶಾಲ ಹಾಕಲಿಲ್ಲ ಅಂದ್ರೆ ಗುರುರಾಜ್ ಹುಣಸಿ ಮರದ ನೋಡ್ಕೋತೀನಿ ಅನ್ನೋರು ಇರ್ತಾರೆ. ಅಂದ್ರೆ ಇಷ್ಟು ಕಷ್ಟದ ಕಾಲದೊಳಗೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕು. ನಾವೀಗ ಮೊನ್ನೆ 19ನೇ ತಾರೀಕಿಗೆ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತ ಒಂದು ಸಮಾವೇಶ ನಮ್ಮ ಮುಖಂಡತ್ವದೊಳಗ ಜಗದೀಶ್ ಶೆಟ್ಟರ್ ಸಾಹೇಬ್ ಹೇಳಿದ್ರಲ್ಲ ಮಾಡಿದ್ವಿ. ನಮ್ಮ ಸಮಾಜದೊಳಗ ಎಲ್ಲರೂ ಉದಾರಿಗಳದಾರ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಆ ಕಾರ್ಯಕ್ರಮನ ವೀರಶೈವ ಲಿಂಗಾಯತ ಸಲುವಾಗಿ ನಾವು ಮಾಡಿದ್ರೆ 80 ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಯ್ತು. 80 ಲಕ್ಷ ರೂಪಾಯಿ ಖರ್ಚಾದ್ರೆ ಸಾರ್ವಜನಿಕರಿಂದ ಕೂಡಿರ್ತಕ್ಕಂಥ ಹಣ 51 ಲಕ್ಷ. 51 ಲಕ್ಷ ಉಳಿದ ಲಕ್ಷ ಏನು 29 ಲಕ್ಷ ರೂಪಾಯಿ ನಾನು ಮೈಮೇಲೆ ಬಿತ್ತದು. ಅಂದ್ರೆ ಗುರುರಾಜ ಹುಣಸಿ ಮರದ ಎಷ್ಟು ರೊಕ್ಕ ಉಳಿಸ್ಕೊಂತಾರನ ಅನ್ನೋ ಮಂಗ್ಯನ ಮಕ್ಕಳು ಇಲ್ಲಿ ಬಂದು ಹಿರೇತನ ಮಾಡಿದ್ರೆ ಗೊತ್ತಾಗುತ್ತ ಹೊರತಾಗಿ ಇಲ್ಲ ಅಂದ್ರೆ ಬರೀ ಅಲ್ಲಿ ಮನ ಕೂತ್ಕೊಂಡು ಅಪವಾದ ಕೊಟ್ಟರು ಗೊತ್ತಾಗೋದಿಲ್ಲ. ಮಾನ ಮರ್ಯಾದೆ ಇಟ್ಕೊಂಡು ವಿಚಾರ ಮಾಡ್ಬೇಕಾಗುತ್ತ ಹೊರತಾಗಿ ಮನುಷ್ಯ ಹುಚ್ಚುಚ್ಚರಾಕಾರ ಮಾತಾಡಿದ್ರೆ ನಡೆಯಂಗಿಲ್ಲ. ಯಾವನು ಹೇಳಿದಂತ ಗುರುರಾಜ ಹುಣಸಿ ಮರದ ರೊಕ್ಕ ಮಾಡ್ಕೊಂತಾರೆ ಇದ್ರಾಗಂತೇಳಿ. ರೊಕ್ಕ ಮಾಡಿಕೊಳ್ಳೋದು ಯಾವಾಗ ಗೊತ್ತಾಗುತ್ತಂದ್ರೆ ಹಿರೇತನ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ರೊಕ್ಕ ಹೊಕ್ಕೈತೋ ಬರ್ತೈತೆ ಅನ್ನೋದು ಗೊತ್ತಾಗತ್ತೆ ಹೊರತಾಗಿ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಅವತ್ತೇನು ನಾನು ಹುಬ್ಬಳ್ಳಿಯ ಕಾರ್ಯಕ್ರಮ ಮಾಡಿದ್ಮೇಲೆ ಎಷ್ಟು ಜನ ರಾಜಕಾರಣಿಗಳು ವೇದಿಕೆ ಮೇಲೆ ಇದ್ರು ಅಂದ್ರೆ ಕನಿಷ್ಠ 50 ಜನ ರಾಜಕಾರಣಿಗಳಿದ್ರು. ಅದ್ರಾಗ ಒಬ್ಬ ರಾಜಕಾರಣಿ ಮಾತ್ರ ದೇಣಿಗೆ ಕೊಟ್ರು, ಅದು ರೋಣದ GS ಪಾಟೀಲ್, ಉಳಿದವ್ನು ಯಾವನು ಕೊಟ್ಟಿಲ್ಲ. ನಿಮಗ್ ಗೊತ್ತಿರ್ಲಿ. ಅಂದ್ರೆ ಬಹಳ ಮಂದಿ ಏನ್ ನನಗ್ ಫೋನ್ ಮಾಡಿರ್ತಾರಂದ್ರ ಅವರೆಲ್ಲ ಮ್ಯಾಲ ಕುಂತಿರ್ತಾರಲ್ಲ, ಭಾರಿ ಕೊಟ್ಟು ಹೋಗಿರ್ತಾರ್ರಿ ಅಂತೇಳಿ ಬಹಳ ಮಂದಿ ತಿಳ್ಕೊಂಡಿರ್ತಾರೆ. ಎಲ್ಲರೂ ಕೈ ಕೊಟ್ಟು ಹೋಗಿರ್ತಾರ ಹೊರತಾಗಿ ಅವನು ಕೂಡ ಕಾಣಿಕ ಕೊಟ್ಟು ಹೋಗಿರೋದಿಲ್ಲ. ಅಂದ್ರೆ ನಾ ಹೇಳ್ತಾ ಇರೋದು, ನೋಡಿ ಸಹಿಸಿಕೊಳ್ಳಕ್ಕಾಗಲಾರದಷ್ಟು ಕೆಟ್ಟ ಮನಸ್ಸುಗಳು, ಜೊತೆಗೆ ಸಹಕಾರ ಮಾಡಲಾರದಷ್ಟು ಸಣ್ಣ ಮನಸ್ಸುಗಳು ಈ ನಾಡುಗಳೊಳಗೆ ಬಂದಿರೋದ್ರಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗ್ತಾ ಇದ್ದಾವೆ. ಸಂಸ್ಕೃತಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಇದು ಯಾವ ಕಾಲಕ್ಕೂ ಭಾರತೀಯ ಸಂಸ್ಕೃತಿ ಬಹಳ ಭವ್ಯವಾದರೂ ಈ ಸಂಸ್ಕೃತಿಯ ಮೌಲ್ಯಗಳನ್ನು ನಮ್ಮ ಮಕ್ಕಳು ಉಳಿಸಿಕೊಳ್ಬೇಕು ಎಂಬ ಮಹತ್ವದ ಮಾತನ್ನು ಹಂಚಿಕೊಂಡಂತಹ ಶ್ರೀ ಜ್ಯೋತಿ ಪ್ರಕಾಶ್ ರೆಡ್ಡಿ